ನನ್ನ ಹತ್ರ ಒಬ್ಬರು ಕೌನ್ಸ್ಲಿಂಗ್ ಬಂದಿದ್ದರು. ಅವರು ಆ್ಯಕ್ಚುಲಿ PhD ಹೋಲ್ಡರ್, ಅಂದರೆ ಒಂದು ಕಾಲೇಜಲ್ಲಿ ಪ್ರಿನ್ಸಿಪಲ್ ಕೂಡ ಹೌದು. ಆದರೆ ಅವ್ರು ಬಂದು ನನ್ನ ಹತ್ರ ಕೌನ್ಸ್ಲಿಂಗಲ್ಲಿ ಏನು ಹೇಳಿದ್ರು ಅಂತ ಅಂದರೆ, ನನಗೆ ಮನೆಗೆ ಹೋಗೋಕ್ಕೆ ಇಷ್ಟ ಆಗ್ತಾ ಇಲ್ಲ, ಯಾಕಂದರೆ ನನಗೆ ನನ್ನ ಹೆಂಡತಿ ಜೊತೆ ಮತ್ತು ಮಕ್ಕಳ ಜೊತೆ ತುಂಬ ಗೊಂದಲ ಇದೆ, ಹಾಗೆ ಜಗಳಗಳಾಗುತ್ತೆ, ನನಗೆ ಮನೇಲಿ ರೆಸ್ಪೆಕ್ಟ್ ಇಲ್ಲ ಅಂತ. ಸಾಕಾಗಿದೆ ನನ್ನ ಲೈಫು, ನಾನು ಎಲ್ಲ ಕಡೆ ಚೆಕ್ ಮಾಡಿಸಿದೆ, ನಂದೇನೋ ಪ್ರಾಬ್ಲಮ್ ಅಂತ ಹೇಳಿ, ಬಟ್ ನನಗೆ ಗೊತ್ತಾಗ್ತಾ ಇಲ್ಲ ಪ್ರಾಬ್ಲಮ್ ಎಲ್ಲಿದೆ ಅಂತ. ಸುಮಾರು ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ತಾ ಇದ್ರು. ಆ ಎಲ್ಲ ಟ್ಯಾಬ್ಲೆಟ್ಸ್ಗಳನ್ನು ಮುಂದೆ ಇಟ್ಬಿಟ್ಟು ತೋರಿಸಿದ್ರು, ನನಗೆ ಬದುಕೋಕೆ ಇಷ್ಟ ಇಲ್ಲ ಅಂತ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಅವರು PhD ಹೋಲ್ಡರೇ ಆಗಿರ್ಬೋದು, ಆದರೆ ಅದು ಅಕಾಡೆಮಿಕ್ ನಾಲೆಡ್ಜ್, ಅಂದರೆ ನಾವೇನು ಓದ್ತಾ ಇದ್ದೀವಿ ಅದರಿಂದ ನಾವು ದುಡಿಬೋದು, ಹೆಸರು ಮಾಡ್ಬೋದು, ಆದರೆ ಬದುಕನ್ನು ಬದುಕೋಕ್ಕಾಗಲ್ಲ, ಅಂದರೆ ಜೀವನನ ಜೀವಿಸೋಕ್ಕಾಗಲ್ಲ. ಇದೇ ಕಾರಣಕ್ಕೆ ಭಾವನೆಗಳಿಗೊಂದು ಶಾಲೆ ನಾವು ತೆರೆದಿರೋದು. ನಿಮಗೆ ನಿಜವಾಗ್ಲೂ ಅನಿಸಿದ್ರೆ, ಹೌದು ಜೀವನದಲ್ಲಿ ಕಲಿಬೇಕು, ಲೈಫ್ಗೆ ಸಂಬಂಧಪಟ್ಟಂಥದ್ದನ್ನು ಕಲಿಬೇಕು ಅಂತ ನಿಮ್ಗೆ ಅನಿಸಿದ್ರೆ, ಅಥವಾ ಇದರ ಅವಶ್ಯಕತೆ ಯಾರಿಗಾದ್ರೂ ಇದೆ ಅಂತ ನಿಮಗೆ ಅನಿಸಿದ್ರೆ, ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಹಾಗೆ ನಮ್ಮ ಭಾವನೆಗಳಿಗೊಂದು ಶಾಲೆಯ 1 ವರ್ಷದ ಕೋರ್ಸ್ನ ಸಂಪೂರ್ಣವಾಗಿ ಅಟೆಂಡ್ ಮಾಡಿ ನೀವೇ ಒಂದಿನ ಹೇಳ್ತೀರಾ, ನೀವು ನಿಮಗೆ ಹೇಳ್ತಿರೋ ಇಲ್ವೋ ಗೊತ್ತಿಲ್ಲ, ನಿಮ್ಮ ಜೀವನ ನಿಮಗೆ ಹೇಳುತ್ತೆ ಥ್ಯಾಂಕ್ ಯು ಅಂತ.